ನಿಪ್ಪಾಣಿ ತಾಲೂಕಿನ ಕುಗುನೋಳಿ ಗ್ರಾಮದ ಇಬ್ಬರು ನಿರ್ಗತಿಕ ಫಲಾನುಭವಿಗಳಿಗೆ ಆಸರೆಯಾದ ಧರ್ಮಸ್ಥಳ ಸಂಸ್ಥೆ. ನಿಪ್ಪಾಣಿ ತಾಲೂಕಿನ ಕುಗುನೋಳಿ ಗ್ರಾಮದ ಮಲ್ಲವ ಡೋಬಳೆ ಮತ್ತು ಮಂಗಲ್ ಪರೀಟ್ ಇವರು ನಿರ್ಗತಿಕರಿದ್ದು, ವಯಸ್ಸಾದ ಇಬ್ಬರು ವೃದ್ಧರು ಒಂಟಿ ಜೀವನವನ್ನು ನಡೆಸುತ್ತಿದ್ದರು. ವಯಸ್ಸಾಗಿದ್ದರಿಂದ ದುಡಿದು ತಿನ್ನಲು ಆಸಕ್ತರಾಗಿರುವ ಕಾರಣ ದಿನನಿತ್ಯ ಹೊಟ್ಟೆಪಾಡು ಮತ್ತು ಆಸ್ಪತ್ರೆ ಖರ್ಚನ್ನು ನಿಭಾಯಿಸಲು ತುಂಬಾ ಕಷ್ಟಪಡುತ್ತಿದ್ದರು. ಇದನ್ನ ಮನಗಂಡ ಧರ್ಮಸ್ಥಳ ಸಂಸ್ಥೆಯ ಇಬ್ಬರು ವೃದ್ಧರಿಗೆ ಮಾಸಿಕ 1,000 ರೂಪಾಯಿ ನಿರ್ಗತಿಕ ಮಶಾಸನವನ್ನು ಮಂಜೂರು ಮಾಡಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 13,000ಕ್ಕಿಂತ ಹೆಚ್ಚು ನಿರ್ಗತಿಕ ಕುಟುಂಬಗಳನ್ನು ಆಯ್ಕೆ ಮಾಡಿ ಅವರಿಗೆ ಕನಿಷ್ಠ 1,000 ದಿಂದ 3,000ದವರೆಗೆ ನಿರ್ಗತಿಕ ಮಶಾಸನ ಒದಗಿಸುತ್ತಿದ್ದಾರೆ. ಇದರಿಂದ ಅನೇಕ ನಿರ್ಗತಿಕ ಫಲಾನುಭವಿಗಳು ತಮ್ಮ ದಿನನಿತ್ಯ ಊಟಕ್ಕೆ ದವಸ ಧಾನ್ಯಗಳು ಮತ್ತು ಆಸ್ಪತ್ರೆ ಖರ್ಚಿಗಾಗಿ ಬಳಕೆ ಮಾಡುತ್ತಿದ್ದಾರೆ. ಈ ಇಬ್ಬರು ಫಲಾನುಭವಿಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶ್ರೀ ಸಚಿನ್ ಪರೀಟ್, ಶ್ರೀ ಪ್ರೀತಮ್ ಸಿಂತ್ರೆ, ಶ್ರೀ ಪ್ರವೀಣ್ ಭೋಸಲೆ ಹಾಗೂ ನ್ಯಾಯವಾದಿಗಳಾದ ಪ್ರಕಾಶ್ ನವಾಳೆ ಮತ್ತು ರಾಹುಲ್ ಮೇಸ್ತ್ರಿ ಇವರು ಸಮ್ಮುಖದಲ್ಲಿ ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀ ಮಂಜುನಾಥ್ ಎಚ್ ಫಲಾನುಭವಿಗಳಿಗೆ ಆದೇಶ ಪ್ರತಿ ಕಾರ್ಡ್ ಅನ್ನು ನೀಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ವಲಯದ ಮೇಲ್ವಿಚಾರಕರಾದ ಅನಿಲ್ ದಾವನೆ, ಜ್ಞಾನ विकास समन्वय अधिकारी, पार्वती ಒಕ್ಕೂಟದ ಪದಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. या ठिकाणी मल्लवा ढोबळे यांना श्री क्षेत्र धर्मस्थळ अभिवृद्धी संघ यांच्या वतीने मासिक 1,000 रुपयाची पेन्शन लागू केलेली आहे. काही दिवसापूर्वी दावणे सर किंवा मंजुनाथ सर एका हॉटेलमध्ये आमची चर्चा झाली होती आणि आपलं कोगनोळी परीट समाजातील एक मंगल परीट आणि ह्यांच्या 2 नावाची चर्चा होती आणि या सरांनी आम्हाला सांगितलं होतं की येणाऱ्या 2-3 महिन्यात आम्ही 2 जे व्यक्ती आहेत त्यांना पेन्शन वितरण करणार आहे सांगितलं आणि त्याप्रमाणे त्यांनी या 2 व्यक्तींना पेन्शन मंजूर केलेलं आहे. खरंतर आम्ही आजपर्यंत कर्नाटकात सर आम्ही टूर्स करतोय, अनेक धर्मस्थळ बघितलीत, म्हणजे देवाची स्थळं बघितलीत, पण या देशात एकमेव असं एक धर्मस्थळ एक देवस्थान आहे की ते फक्त देवस्थानच नाही तर स्त्रियांना स्वावलंबन करण्याचं एक केंद्र आहे आणि अशा शोषित, पीडित, वंचित घटकांना देखील न्याय देण्याचं काम करत आहे आणि ही अत्यंत कौतुकास्पद बाब आहे. आणि येणाऱ्या काळात देखील अशी काही लोक असतील त्यांना देखील तुम्ही लक्ष केंद्रित करून त्यांना देखील आपण सर्वांनी मदत करावी ही आपल्याला विनंती करतो.